13 ಡಿಸೆಂಬರ್ 2001 ಭಾರತೀಯ ಸಂಸತ್ತಿನ ಮೇಲೆ ದಾಳಿ. 26 ನವೆಂಬರ್ 2008 ಮುಂಬೈ ಮೇಲೆ ಭಯೋತ್ಪಾದಕರ ದಾಳಿ. 18 ಸೆಪ್ಟೆಂಬರ್ 2016 ಉರಿ ಸೇನಾ ಶಿಬಿರದ ಮೇಲೆ ದಾಳಿ. 14 ಫೆಬ್ರವರಿ 2019 ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ದಾಳಿ. ಈ ಪ್ರತಿಯೊಂದು ದಾಳಿಯ ಹಿಂದೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಪಾತ್ರವಿದೆ. ಆದ್ರೆ ಮತ್ತೊಂದು 22 ಏಪ್ರಿಲ್ 2025 ಇಡೀ ದೇಶವನ್ನೇ ಬೆಚ್ಚು ಬೀಳಿಸಿದಂತಹ ಘಟನೆ. ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾನೆ ಕರೆಯುವ ಕಾಶ್ಮೀರದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಭೀಕರ ಘಟನೆಯನ್ನ ಯಾರೂ ಊಹಿಸಿರ್ಲಿಲ್ಲ. ಕೆಲವೇ ಕ್ಷಣದಲ್ಲಿ ಕಾಶ್ಮೀರದ ಪಹಲ್ಗಾಮ್ ರಕ್ತದ ನರಕವಾಗಿ ಮಾರ್ಪಡುತ್ತೆ. ಕಾಶ್ಮೀರದಲ್ಲಿ ಟೂರಿಸಂ ಅನ್ನೋದು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾನೆ ಇದೆ. ಪ್ರಪಂಚದ ಮೂಲೆ ಮೂಲೆಗಳಿಂದ ಕಾಶ್ಮೀರದ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಟೂರಿಸ್ಟ್ಗಳು ಭೇಟಿ ನೀಡ್ತಾನೆ ಇದ್ದಾರೆ. 2024ರಲ್ಲಿ 2.1 ಕೋಟಿ ಟೂರಿಸ್ಟ್ಗಳು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಯಶಸ್ಸನ್ನ ಸಹಿಸಿಕೊಳ್ಳಲಾಗದ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಕಾಶ್ಮೀರದ ಟೂರಿಸಂ ಅನ್ನ ನಾಶ ಮಾಡಬೇಕು, ಧ್ವಂಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕಾಶ್ಮೀರದ ಯಾವ್ದಾದ್ರೂ ಒಂದು ಟೂರಿಸ್ಟ್ ಪ್ಲೇಸ್ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಜನ ಎದುರುಕೊಂಡು ಕಾಶ್ಮೀರ ಟೂರಿಸಂಗೆ ಸೇಫ್ ಅಲ್ಲ ಅಂತ ಜನ ಬರೋದನ್ನ ಸ್ಟಾಪ್ ಮಾಡ್ತಾರೆ ಅನ್ನೋದೇ ಪಾಕಿಸ್ತಾನ ಉಗ್ರ ಸಂಘಟನೆಗಳ ಮೂಲ ಉದ್ದೇಶವಾಗಿರುತ್ತೆ. ಕಾಶ್ಮೀರದ ಪೆಹಲ್ಗಾಮ್ ನಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಬೈಸಾರನ್ ವ್ಯಾಲಿ ಸೇರಿದಂತೆ ಇಂಡಿಯಾ ಬಾರ್ಡರ್ ಇರುವಂತಹ ಕಾಶ್ಮೀರದ ಕಾಡುಗಳು ಹಾಗೆ ಕಾಶ್ಮೀರದ ಪ್ರತಿ ಟ್ರೆಕ್ಕಿಂಗ್ ನಲ್ಲಿ ಯಾವುದೇ ಸೆಕ್ಯೂರಿಟಿ ವ್ಯವಸ್ಥೆ ಇರೋದಿಲ್ಲ. ಮಿಲಿಟರಿ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಈ ಜಾಗದಲ್ಲಿ ಭೌತಿಕವಾಗಿ ರಕ್ಷಣೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇದನ್ನ ತಿಳ್ಕೊಂಡಂತಹ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ನಾವು ಕಾಡಿನ ಮೂಲಕ ಹೋಗಿ ಬೈಸರನ್ ವ್ಯಾಲಿಯಲ್ಲಿ 100 ಜನ ಟೂರಿಸ್ಟ್ ಗಳು ಸೇರ್ತಾರೆ, ನಾವು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡೋಣ ಅಂತ ವರ್ಷಗಳಿಂದಲೇ ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ದಿನಕ್ಕಾಗಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಕಾಯ್ತಾ ಇರ್ತಾರೆ. ಆದರೆ ಆ ಒಂದು ದಿನ ಬಂದೇ ಬಿಡುತ್ತೆ. ಏಪ್ರಿಲ್ 22, 2025 ಮಧ್ಯಾಹ್ನ 1 ಗಂಟೆಯ ಸಮಯ. ಎಂದಿನಂತೆ ಪಹಲ್ಗಾಮ್ನ ಬೈಸಾರನ್ ವ್ಯಾಲಿಯಲ್ಲಿ ಟೂರಿಸ್ಟ್ಗಳು ಸೇರಿರ್ತಾರೆ. ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಅಂತ ಜನ ಸೇರಿರ್ತಾರೆ. ಇತ್ತೀಚೆಗೆ ಮದುವೆ ಆಗಿದ್ದಂತಹ ಹೊಸ ದಂಪತಿಗಳು ಹನಿಮೂನ್ಗೆ ಅಂತ ಬಂದಿರ್ತಾರೆ. ರಜಾ ದಿನಗಳು ಇರೋದ್ರಿಂದ ಹಾಗೆ ಕುಟುಂಬದವರು ಹಾಗೆ ಮಕ್ಕಳು ಜೀವನದ ಜಂಜಾಟಗಳಿಂದ ದೂರ ಸರಿದು ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಕ್ಕೆ ಹಾಗೆ ಎಂಜಾಯ್ ಮಾಡೋದಕ್ಕೆ ಅಂತ ಬೈಸಾರನ್ ವ್ಯಾಲಿಯಲ್ಲಿ ಸೇರಿರ್ತಾರೆ. ಇದ್ದಕ್ಕಿದ್ದಂತೆ 4 ಜನ ಟೆರರಿಸ್ಟ್ಗಳು ಕೈಯಲ್ಲಿ AK-47 ಹಾಗೆ MK ಕಾರ್ಬೈನ್ ಗನ್ಗಳನ್ನ ಹಿಡ್ಕೊಂಡು ಕಾಡಿನ ಮೂಲಕ ಬೈಸಾರನ್ ವ್ಯಾಲಿಗೆ ಪ್ರವೇಶವನ್ನ ಮಾಡ್ತಾರೆ. ಇವರು ಯಾರಿಗೂ ಗೊತ್ತಾಗಬಾರ್ದು ಅಂತ ಮಿಲಿಟರಿ ಡ್ರೆಸ್ ಅನ್ನ ಧರಿಸ್ಕೊಂಡು ಆ ಜಾಗಕ್ಕೆ ಬರ್ತಾರೆ. ಮೊದಲು ಬೈಸಾರನ್ ವ್ಯಾಲಿಯ ಎಕ್ಸಿಟ್ ಗೇಟ್ ಹತ್ರ ನಿಂತು ಫೈರ್ ಅನ್ನ ಮಾಡ್ತಾರೆ. ಆ ಸೌಂಡ್ ಅನ್ನ ಕೇಳಿಸ್ಕೊಂಡಂತಹ ಟೂರಿಸ್ಟ್ಗಳು ಭಯಭೀತರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಕುಟುಂಬದವರು ಹಾಗೆ ಮಕ್ಕಳು ಭಯದಿಂದ ಒಟ್ಟಿಗೆ ಸೇರ್ತಾರೆ. ಮುಂದೆ ಭಾರತವನ್ನೇ ನಡುಗಿಸಿದಂತಹ ಘೋರ ಕೃತ್ಯ ನಡೆದು ಹೋಗುತ್ತೆ. ನೀನ್ ಯಾವ ಧರ್ಮ ಅಂತ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ಮಾಡಿ ಅವರ ಹೆಸರುಗಳನ್ನ ಕೇಳಿ ಇಸ್ಲಾಮಿಕ್ ಸ್ತೋತ್ರವನ್ನ ಹೇಳೋದಕ್ಕೆ ಹೇಳ್ತಾರೆ. ಯಾರು ಇಸ್ಲಾಮಿಕ್ ಸ್ತೋತ್ರವನ್ನ ಹೇಳೋದಿಲ್ವೋ ಅವರನ್ನ ಅತ್ಯಂತ ಹತ್ತಿರದಿಂದಲೇ ಶೂಟ್ ಮಾಡಲಾಗುತ್ತೆ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಂತಹ ಮಹಿಳೆಯರ ಕಣ್ಣೆದುರೇ ಅವರ ಗಂಡಂದಿರನ್ನ ಈ ಕ್ರೂರ ಟೆರರಿಸ್ಟ್ಗಳು ಶೂಟ್ ಮಾಡ್ತಾರೆ. ಈ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತಹ ಅಲ್ಲೇ ಇದ್ದಂತಹ ಸ್ಥಳೀಯ ಮುಸ್ಲಿಂ ಕುದುರೆ ಮಾಲೀಕನು ಕೂಡ ಈ ದಾಳಿಯಲ್ಲಿ ಬಲಿಯಾಗ್ತಾನೆ. ಅಮಾಯಕ ಜೀವಗಳ ನಗುವಿನ ಶಬ್ದವನ್ನ ಈ ಟೆರರಿಸ್ಟ್ಗಳ ಕ್ರೂರ ಗುಂಡುಗಳು ನುಂಗಿ ಹಾಕುತ್ತೆ. ತಂದೆ ತಾಯಂದಿರ ಪ್ರೀತಿಯ ಮಕ್ಕಳು, ಭವಿಷ್ಯದ ಕನಸು ಕಂಡಿದ್ದಂತಹ ನವ ವಧುವರರು, ತಮ್ಮ ಮಕ್ಕಳಿಗಾಗಿ ಕಷ್ಟಪಡ್ತಾ ಇದ್ದಂತಹ ತಂದೆಯಂದಿರು, ಒಟ್ಟು 26 ಅಮಾಯಕ ಜೀವಗಳು ಈ ದಾಳಿಯಲ್ಲಿ ಬಲಿಯಾಗ್ತಾರೆ. 20 ಜನ ಇಂಜ್ಯೂರ್ ಆಗ್ತಾರೆ. ಅಹಮದಾಬಾದ್ ಮತ್ತು ಕೋಝಿಕೋಡ್ ಮೂಲದ ಪ್ರವಾಸಿಗರು ಅಕಸ್ಮಾತ್ ಆಗಿ ಜಿಪ್ ಲೈನ್ ಮಾಡುವಾಗ ಮಾಡಿದಂತಹ ವಿಡಿಯೋ ಕ್ಲಿಪ್ಗಳು ಇಂಟರ್ನೆಟ್ ಅನ್ನೇ ಶೇಕ್ ಮಾಡುತ್ತೆ. ಅಹಮದಾಬಾದ್ ನ ಶ್ಯಾಮ್ ಸುಂದರ್ ಹಾಗೆ ರೇಖಾ ಅವರು ಹನಿಮೂನ್ಗೆ ಅಂತ ಬಂದಿರ್ತಾರೆ. ಈ ದಾಳಿಯಲ್ಲಿ ಶ್ಯಾಮ್ ಅವರು ಪ್ರಾಣವನ್ನ ಬಿಡ್ತಾರೆ. ಈ ಆಘಾತದಿಂದ ಹೊರಬರಲಾಗದೆ ಅವರ ಹೆಂಡತಿ ಇಂದಿಗೂ ಮಾನಸಿಕ ಸ್ಥಿತಿಯಲ್ಲಿದ್ದಾರೆ. ಈ ದಾಳಿ ನಡೆದ ತಕ್ಷಣವೇ ಭಾರತ ತನಿಖಾ ಸಂಸ್ಥೆ ಬೈಸಾರನ್ ವ್ಯಾಲಿಗೆ ಭೇಟಿ ನೀಡಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. CCTV ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಸ್ಥಳೀಯರಿಂದ ಮಾಹಿತಿಯನ್ನ ತಿಳಿದುಕೊಳ್ತಾರೆ. ಹಾಗೆ ಫೋನ್ ಸಿಗ್ನಲ್ ಟ್ರ್ಯಾಕಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಮೂಲಗಳ
ಮಾಧ್ಯಮಗಳ ಮೂಲಕ ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸ್ತಾರೆ. ಈ ದಾಳಿ ನಡೆದ ತಕ್ಷಣ ಟೆಲಿಗ್ರಾಮ್ ನಲ್ಲಿ ಪಾಕಿಸ್ತಾನದ ದ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಉಗ್ರ ಸಂಘಟನೆ ಈ ದಾಳಿಯನ್ನ ನಾವೇ ಮಾಡಿದ್ದು ಅಂತ ಬಹಿರಂಗವಾಗಿ ಒಪ್ಕೊಳ್ತಾರೆ. ಕಾಶ್ಮೀರದಲ್ಲಿ ಟೂರಿಸಂ ಅನ್ನ ನಾಶ ಮಾಡಬೇಕು, ಹಾಗೆ ಜಗತ್ತಿಗೆ ಕಾಶ್ಮೀರ ಸೇಫ್ ಅಲ್ಲ ಅಂತ ಬಿಂಬಿಸುವುದೇ ಇವರ ಉದ್ದೇಶವಾಗಿರುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಭಾರತದ ಗುಪ್ತಚರ ಇಲಾಖೆ ಅಟ್ಯಾಕ್ ಮಾಡಿದಂತಹ ಟೆರರಿಸ್ಟ್ ಗಳನ್ನ ಕಂಡುಹಿಡಿಯಲಾಗುತ್ತೆ. ಈ ದಾಳಿಯಲ್ಲಿ 3 ಮಾಸ್ಟರ್ ಮೈಂಡ್ ಗಳು ಇನ್ವಾಲ್ವ್ ಆಗಿರ್ತಾರೆ. ಬಿಲಾಲ್ ಅಫೈಲ್, ಹಬೀಬ್ ನಜರ್ ಹಾಗೆ ಹನಾನ್ ಜಫರ್ ಎನ್ನುವಂತಹ 3 ಮಾಸ್ಟರ್ ಮೈಂಡ್ ಗಳು ಈ ದಾಳಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಜಾಗತಿಕ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಟೆಲಿಗ್ರಾಮ್ ನಲ್ಲಿ ನಾವೇ ದಾಳಿ ಮಾಡಿದ್ದು ಅಂತ ಒಪ್ಕೊಂಡಿದ್ದಂತಹ ದ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಉಗ್ರ ಸಂಘಟನೆ ನಂತರ ಈ ದಾಳಿಯನ್ನ ನಾವು ಮಾಡಿಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಭಾರತದ ಇಂಟೆಲಿಜೆನ್ಸ್ ಬಳಿ ಅಟ್ಯಾಕ್ ಮಾಡಿದಂತಹ ಟೆರರಿಸ್ಟ್ ಗಳ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಪ್ರೂಫ್ ಆಲ್ರೆಡಿ ರೆಡಿ ಇರುತ್ತೆ. ಅಟ್ಯಾಕ್ ಮಾಡಿದಂತಹ ಟೆರರಿಸ್ಟ್ ಗಳು ಪಾಕಿಸ್ತಾನದ ದ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಉಗ್ರ ಸಂಘಟನೆಗೆ ಸೇರಿದವರು ಅಂತ ಕನ್ಫರ್ಮ್ ಆಗಿ ಭಾರತಕ್ಕೆ ತಿಳಿದು ಬರುತ್ತೆ. ನಂತರ ಭಾರತ ರಾಜತಾಂತ್ರಿಕ ರಣರಂಗದಲ್ಲಿ ಕ್ರಿಯಾಶೀಲವಾಗುತ್ತೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಕಮ್ಯುನಿಟಿ ಆನ್ ಸೆಕ್ಯೂರಿಟಿಯಲ್ಲಿ 5 ಕಠಿಣ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಪಾಕಿಸ್ತಾನ ಹಾಗೆ ಭಾರತ ನಡುವೆ ಇದ್ದಂತಹ ಸಿಂಧು ನದಿ ಒಪ್ಪಂದವನ್ನ ತಕ್ಷಣವೇ ಕ್ಯಾನ್ಸಲ್ ಮಾಡುತ್ತೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಆರ್ಥಿಕ ಹಾಗೆ ಕೃಷಿಯ ದೃಷ್ಟಿಯಿಂದಾಗಿ ಭಾರಿ ಪರಿಣಾಮ ಬೀಳುತ್ತೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯುಮಾರ್ಗ ನಿಷೇಧವನ್ನ ಹಾಕುತ್ತೆ. ಇದರಿಂದಾಗಿ ಪಾಕಿಸ್ತಾನದ ವಿಮಾನಯಾನ ಕಂಪನಿಗಳಿಗೆ ಭಾರಿ ನಷ್ಟವನ್ನ ಉಂಟು ಮಾಡುತ್ತೆ. ನಂತರ ಭಾರತದಲ್ಲಿದ್ದಂತಹ ಪಾಕಿಸ್ತಾನದ ರಾಯಭಾರಿ ತಕ್ಷಣವೇ ದೇಶವನ್ನ ಬಿಡಬೇಕು ಅಂತ ಆದೇಶವನ್ನ ಮಾಡ್ತಾರೆ. ಸಾರ್ಕ್ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿದ್ದಂತಹ ಪಾಕಿಸ್ತಾನದ ಜನಪ್ರತಿನಿಧಿಗಳಿಗೆ ಬಹಿಷ್ಕಾರವನ್ನ ಹಾಕ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಘೋಷಣೆ ಮಾಡೋದಕ್ಕೆ ಒತ್ತಡ ಹಾಕುತ್ತೆ ಭಾರತ ಈ ಬಾರಿ ಮಾತುಗಳನ್ನಷ್ಟೇ ಆಡೋದಿಲ್ಲ, ರಣರಂಗದಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾತ್ರೋರಾತ್ರಿ ಒಂದು ಮಹಾ ರಣತಂತ್ರವನ್ನೇ ರೂಪಿಸಲಾಗುತ್ತೆ. ಅದೇ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತೆ. ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೂ ಮುಂಚೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಹಾಗೆ ಸೈಬರ್ ತಂತ್ರಜ್ಞಾನದ ಮೂಲಕ ಪಾಕಿಸ್ತಾನದ ಗಡಿಯಲ್ಲಿದ್ದಂತಹ ಏರ್ ಡಿಫೆನ್ಸ್ ರಾಡರ್ ಅನ್ನ ಸಂಪೂರ್ಣವಾಗಿ ಜಾಮ್ ಮಾಡಲಾಗುತ್ತೆ. ಇದರಿಂದಾಗಿ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನವನ್ನ ತಲುಪಿದ್ರೂ ಕೂಡ ಅವರಿಗೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಭಾರತ ಕೆಲವೇ ಗಂಟೆಗಳಲ್ಲಿ ಬಹಾವಲ್ಪುರ್ ಮತ್ತು ಮುರಿದೆಯಲ್ಲಿದ್ದಂತಹ 9 ಪ್ರಮುಖ ಭಯೋತ್ಪಾದಕ ತರಬೇತಿ ಶಿಬಿರಗಳ ಮೇಲೆ ಬಾಂಬನ್ನ ಹಾಕಿ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗುತ್ತೆ. ಪಾಕಿಸ್ತಾನದ ಸಗರ್ಪಾ ಮತ್ತು ಬೊಲಾರಿ ಸೇರಿದಂತೆ 100 ಮಿಲಿಟರಿ ನೆಲೆಗಳ ಮೇಲೆ ಭಾರತದ ವಾಯುಸೇನೆ ದಾಳಿಯನ್ನ ಮಾಡುತ್ತೆ. ದಾಳಿಯನ್ನ ಮಾಡಿ ಉಗ್ರರ ನೆಲೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬೇರೆ ಯಾವ ದೇಶವೂ ಪಾಕಿಸ್ತಾನದ ಪರ ನಿಲ್ಲೋದೇ ಇಲ್ಲ. ರಷ್ಯಾ, ಫ್ರಾನ್ಸ್, ಇಸ್ರೇಲ್, UAE ದೇಶಗಳು ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಸ್ವಯಂ ರಕ್ಷಣೆಯ ಹಕ್ಕನ್ನ ಹಾಗೆ ಕಠಿಣ ನಿರ್ಧಾರಗಳನ್ನ ಬಹಿರಂಗವಾಗಿ ಬೆಂಬಲಿಸ್ತವೆ. ಪಾಕಿಸ್ತಾನ ಮಾಡಿದಂತಹ ಈ ದಾಳಿಯಿಂದ ನಮಗೆ ತಿಳಿಯೋದು ಒಂದೇ, ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ, ಅದಕ್ಕೆ ಕ್ರಿಯೆ ಮಾತ್ರ ಗೊತ್ತು. ಆದ್ರೆ ಭಾರತ ಇಂತಹ ದಾಳಿಯನ್ನ ಎಂದಿಗೂ ಸಹಿಸೋದಿಲ್ಲ. ಆಪರೇಷನ್ ಸಿಂಧೂರ್ನ ಭೀಕರ ಹಾಗೆ ವೈಮಾನಿಕ ಸೈಬರ್ ಕಾರ್ಯಾಚರಣೆಯ ಮೂಲಕ ಉಗ್ರರ ಜಾಲವನ್ನ ಜಗತ್ತಿನೆದುರು ತೋರಿಸಲಾಯಿತು. ಇವಾಗ ಕಾಶ್ಮೀರ ಶಾಂತಿಯುತವಾಗಿದೆ, ಅಲ್ಲಿ ಮತ್ತೆ ಪ್ರವಾಸೋದ್ಯಮ ವೇಗವಾಗಿ ಬೆಳೀತಾ ಇದೆ. ಇಂತಹ ಕುತಂತ್ರಗಳಿಂದ ಭಾರತದ ಪ್ರಗತಿಯನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಮಾಯಕ ವೀರ ಯೋಧರು ಹಾಗೆ ಪ್ರಾಣ ಕಳೆದುಕೊಂಡಂತಹ ಪ್ರವಾಸಿಗರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.